ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಯಾವುದಾದ್ರೂ ಒಂದು ದಿಢೀರಂತ ರೆಡಿಯಾಗೋ ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ನಾನಿವತ್ತು ಬೇಬಿಕಾರ್ನ್ ಪಕೋಡ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು, 10 ನಿಮಿಷದಲ್ಲೇ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಬನ್ನಿ, ಹಾಗಾದರೆ ಲೇಟ್ ಮಾಡೋದು ಬೇಡ, ರೆಸಿಪಿ ಹೇಗಿದೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನಿಲ್ಲಿ ಒಂದು 10ರಿಂದ 15 ಬೇಬಿಕಾರ್ನ್ ತೊಗೊಂಡಿದ್ದೀನಿ. ಬೇಬಿಕಾರ್ನ್ನ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಿಮಗೆ ಯಾವುದೇ ಸೂಪರ್ ಮಾರ್ಕೆಟಿಗೆ ಹೋದ್ರೂ ಬೇಬಿಕಾರ್ನ್ ಈಸಿಲಿ ಅವೈಲಬಲ್ ಇರುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಈಗ ಬೇಬಿಕಾರ್ನ್ ತೊಳೆದಿದ್ದಾಯಿತು, ಎಲ್ಲ ಸೈಡಿಗೆ ಇಟ್ಕೊಳ್ಳೋಣ. ಬೇಬಿಕಾರ್ನ್ ಪಕೋಡ ಮಾಡೋಕ್ಕೆ ನಮಗೆ ಇಷ್ಟ ಆಗಿರೋ ಸೈಜಲ್ಲಿ, ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು. ಸೊ ನಾನು ಈ ಸೈಜಲ್ಲಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದೇನಾದರೂ ದಪ್ಪ ಏನಾದರೂ ಇದೆ ಅಂದರೆ ಮಧ್ಯದಲ್ಲಿ ಸ್ಲಿಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲ್ಗೆ ಕಡಲೆ ಹಿಟ್ಟು ತಗೋತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಅಡುಗೆ ಸೋಡಾ. ಇದೆಲ್ಲದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ತೆಳುವಾಗಿ ಮಾಡ್ಕೋಬೇಡಿ, ತಿಕ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ನೋಡ್ತಾ ಇದ್ದೀರಾ ನೀವು, ಇಷ್ಟು ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಇದನ್ನು ಒಂದು 10 ಮಿನಿಟ್ಸ್ ನೆನೆಯಕ್ಕೆ ಬಿಡಬೇಕು. ಹಿಟ್ಟು ನೆನೆಯೋಷ್ಟರೊಳಗೆ ನಾವು ಬೇಬಿಕಾರ್ನೆಲ್ಲ ಫ್ರೈ ಮಾಡ್ಕೋಬೇಕು. ಒಂದು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಬೇಬಿಕಾರ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನೀವು ನೋಡ್ಬೋದು, ಇಷ್ಟಾದರೆ ಸಾಕು. ಬೇಬಿಕಾರ್ನ್ನ ಯಾಕೆ ಸಪ್ರೇಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಅಂದರೆ, ಪಕೋಡ ಮಾಡಿದಾಗ ಹಿಟ್ಟು ಬೇಗ ಬೆಂದೋಗುತ್ತೆ, ಆದರೆ ಒಳಗಡೆ ಇರೋ ಬೇಬಿಕಾರ್ನ್ ಬೇಯೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಮುಂಚೆನೇ ಬೇಬಿಕಾರ್ನ್ನ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋತಾ ಇದ್ದೀನಿ. ಈಗ ಫ್ರೈ ಮಾಡಿರೋ ಬೇಬಿಕಾರ್ನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಕಡಲೆ ಹಿಟ್ಟಲ್ಲಿ ಒಂದೊಂದಾಗಿ ಎದ್ದು ಎಣ್ಣೆಲಿ ಹಾಕ್ಕೊಂಡು ಕರ್ಕೋಬೇಕು. ನಾನು ಇಲ್ಲಿ ಸ್ವಲ್ಪನೇ ಹಾಕೋತಾ ಇದ್ದೀನಿ, ಅಂದರೆ ಬ್ಯಾಚ್ ವೈಸ್ ಕರ್ಕೋತಾ ಇದ್ದೀನಿ. ತುಂಬ ಒಂದೇ ಸರಿಗೆ ಹಾಕೋದು ಬೇಡ ಅಂತ ಅಷ್ಟೇ. ಸ್ವಲ್ಪ ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ಪಕೋಡ ಮಾಡ್ಕೊಳ್ಳಿ, ಹಾಗಾದರೆ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಒಳಗಡೆ ಇರೋ ಬೇಬಿಕಾರ್ನ್ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ಹಿಟ್ಟೆಲ್ಲ ಚೆನ್ನಾಗಿ ಬೆಂದ ಮೇಲೆ, ಸ್ವಲ್ಪ ಬ್ರೌನಿಷ್ ಕಲರ್ ಬಂದಮೇಲೆ ನೀವು ತಕ್ಕೋಬೋದು. ನೋಡ್ಬೋದು ನೀವೀಗ ಪಕೋಡ ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದೆ. ಬನ್ನಿ, ಹಾಗಾದರೆ ಇನ್ನೊಂದು ಬ್ಯಾಚ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಬೇಬಿಕಾರ್ನ್ಸ್ನು ನೀಟಾಗಿ ಹಿಟ್ಟಲ್ಲಿ ಅದ್ಬಿಟ್ಟು ಎಣ್ಣೆಯಲ್ಲಿ ಕರ್ಕೋತಾ ಇದ್ದೀನಿ. ಬೇಬಿಕಾರ್ನ್ ಬಂದು ತುಂಬ ಫೈಬರ್ ರಿಚ್ ಐಟಮ್ ಅಂತಲೇ ಹೇಳ್ಬೋದು, ಫುಡ್ ಐಟಮ್. ಮಕ್ಕಳಿಗೆ ಹೆಲ್ತ್ ಡೆವಲಪ್ಮೆಂಟ್ಗೆ ತುಂಬಾ ಯೂಸ್ಫುಲ್ ಆಗಿರೋಂಥ ಫುಡ್ ಇದು. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ, ಪಕೋಡ ಎಲ್ಲ ರೆಡಿ ಆಯಿತು, ತಕ್ಕೊಂಬಿಡೋಣ. ನೋಡಿ, ಪಕೋಡ ತುಂಬ ಚೆನ್ನಾಗಿ ಆಗಿದೆ. ಹೊರಗಡೆ ತುಂಬ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ. ವಾವ್, ನೋಡ್ಬೋದು. ಸರ್ವ್ ಮಾಡಿದ್ದಾಯಿತು, ತುಂಬಾ ಚೆನ್ನಾಗಿದೆ. ಒಂದು 10 ಮಿನಿಟ್ಸಲ್ಲಿ ನೀವು ದಿಢೀರಂತ ರೆಡಿ ಮಾಡ್ಕೊಂಬಿಡ್ಬೋದು ಈ ರೆಸಿಪಿನ ಸಂಜೆ ಸ್ನ್ಯಾಕ್ಸ್ಗೋಸ್ಕರ. ಇದ್ರ ಜೊತೆ ಒಂದು ಕಪ್ ಕಾಫಿ ಇದ್ದರೆ ಅದ್ರ ಮಜಾನೇ ಬೇರೆ ಅಲ್ವಾ? ಹಾಗಾದರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಓಕೆ, ನೋಡಿದ್ರಲ್ಲ, ಒಂದು ಸಿಂಪಲ್ ವೇಯಲ್ಲಿ ನಿಮ್ಮ ಮನೇಲೇ ಬೇಬಿಕಾರ್ನ್ ಪಕೋಡನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಏನೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವೇ ಅದನ್ನ ಮೊದಲು ನೋಡ್ಬೋದು. ಆಲ್ರೈಟ್ ದೆನ್, ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.